ಇವರೆಲ್ಲ ನಿಜವಾಗ್ಲೂ ನನ್ನ ಸ್ಟೂಡೆಂಟ್ಸ್. ಒಂದೇ ಒಂದು ಕೂಗಿಗೆ ಸೈಲೆಂಟ್ ಆಗ್ಬಿಟ್ರು ಅಂತಂದ್ರೆ ಇಷ್ಟು ವರ್ಷ ಲೆಕ್ಚರ್ ಆಗಿದೆ ಸಾರ್ಥಕ ಆಯ್ತು. ಇವತ್ತು ನಾನು ಏನು ಹೇಳ್ಬೇಕು ಅಂತಿದ್ದೀನಿ ಅಂತಂದ್ರೆ, ಯಾಕ್ರಯ್ಯ ನನ್ನ ಪಾಠ ಅಷ್ಟು ಕರ್ಕಶವಾಗಿರುತ್ತೆ? ಬೇಡಪ್ಪ ಬೇಡ, ಹೇಳಬೇಡಿ. ನೀವು ಹೇಳದೆ ಹೋದ್ರು ತಿಳ್ಕೊಳ್ಳೋ ಕೆಪಾಸಿಟಿ ನನಗಿದೆ. ಆದ್ರೆ ಒಂದು ರಿಕ್ವೆಸ್ಟ್, ಒಂದೇ ಒಂದು ಕಣಯ್ಯ, ಒಂದೇ ಒಂದಪ್ಪ, ಹೊಡಿಬೇಡ. ಹಂಗಾರ ಹೇಳ್ಕೊಳ್ಳಿ. ನಾನೊಂದು ಪದ್ಯ ಬರ್ದಿದ್ದೀನಿ ಇಂಗ್ಲಿಷ್ ಅಲ್ಲಿ. ಅದನ್ನೇನಾರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬಿಟ್ರೆ, ನಿಂತ್ಕೊಳ್ರಯ್ಯ, ಯಾಕ್ರಯ್ಯ ಹೋಗ್ತಾ ಇದ್ದೀರಾ? ನಿಮ್ ಪದ್ಯ ಕೇಳಕ್ಕಾಗಲ್ಲ, ಅದಕ್ಕೆ ದೂರ ಹೋಗ್ತಾ ಇದೀವಿ ಸರ್. ಬಿಟ್ಬಿಡಿ ಸರ್. ಹಾಳಾಗೋಗಿ ಅವ್ರು ಹೋದ್ರು ಹೋಗ್ಲಿ. ನಿಮಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಲವ್ ಬಗ್ಗೆ ಒಂದು ಲೇಖನ ಬರ್ದಿದ್ದೀನಿ. ಲವ್ ಹೆಂಗ್ ಮಾಡೋದು, ಲೈನ್ ಹೆಂಗ್ ಹೊಡಿಯೋದು, ಯಾವ ಹುಡುಗಿಗೆ ಹೆಂಗ್ ಬಿಸ್ಕತ್ ಹಾಕಿದ್ರೆ ಬೇಸ್ಟ್ ಬೀಳ್ತಾಳೆ. ಲವ್ ಅಂತಂದ್ರೆ ಬ್ಯಾ ಅಂತ ಬಾಯ್ ಬಿಟ್ಕೊಂಡು ಕೇಳ್ತಾವ. ಏನ್ ಹುಡುಗರು, ಏನ್ ಕಾಲೇಜು, ಏನ್ ಎಜುಕೇಶನ್ ಸಿಸ್ಟಮ್ ಎಲ್ಲ ಎಕ್ಕುಟ್ಟೋಯ್. ಲವ್ ಅಂತಂದ್ರೆ ಏನ್ ಹೇಳಿ ನೋಡೋಣ? ಪ್ಯಾಷನ್. ನೋ. ಬರೀ ಕಿರಿಕು ಸರ್. ನೋ. ಬರೀ ಚೀಟಿಂಗು ಸರ್. ಕರೆಕ್ಟ್ ಆಗಿ ಹೇಳ್ದೆ ಮಗ. ನೋ 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 ನೋ. ಎಕ್ಸ್ಕ್ಯೂಸ್ ಮಿ ಸರ್. ಲವ್ ಅಂದ್ರೆ ಸ್ನೇಹ, ನಂಬಿಕೆ, ಪ್ರಾಮಾಣಿಕತೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಆರಾಧಿಸ್ಕೊಂಡು ಅನುಸರಿಸ್ಕೊಂಡು ಒಟ್ಟಿಗೆ ಬಾಳೋಂತ ಶಕ್ತಿ. ದಟ್ಸ್ ಲವ್ ಸರ್. 41, 42, ಇನ್ 18 ಸೆಕೆಂಡ್ ಬಾಕಿ ಇರೋದು ಗುರು. ಕಮಾನ್, ಹರಿ ಅಪ್, ಹರಿ ಅಪ್. ಇದೇನ್ ಗುರು, ನೆನ್ನೆಯಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇದೆಯಲ್ಲ, ಇದೇನ್ ಮಹಾ? ಇದನ್ ತಗೊಳ್ಳೋದಪ್ಪ. ಅವಳು ಕಾಣ್ದಂಗೆ ಹಿಂಗ್ ಓಪನ್ ಮಾಡ್ಬಿಟ್ಟು ತಿರ್ಗಾ ಹಿಂಗ್ ಮುಚ್ಚಿಬಿಟ್ಟು ಆಮೇಲೆ ತೆಗ್ದಿಂಗೆ ಎಸ್ಬಿಟ್ಟು ಹೆಂಗಿದೆ ಐಡಿಯಾ? ಇದು ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಬರ ಇಲ್ಲಿ. ನಾ ಚೆನ್ನಾಗಿಲ್ಲ ಕಣಯ್ಯ. ಏನಿವಾಗ? ಏನಿಲ್ಲ ಸರ್, ಸುಮ್ನೆ ಕೇಳ್ದೆ. ಕೇಳದೆ ಆದ್ರೆ ಸುಮ್ನೆ ಯಾಕ್ರೆ ಕೇಳ್ತೀರಾ? ಕಾಸು ಕೊಟ್ಟು ಕೇಳ್ರಯ್ಯ. ಅದೇ ಸರ್ ಮಾಮೂಲಿ. ನಾನ್ ಕಾಸಿನ ವಿಷಯ ಹೇಳ್ತಿದ್ದಂಗೆ ಮಾಮೂಲಿ ಬಂದ್ಬಿಟ್ಯಾ? ನಾನ್ ನಿಂಗೆ ಮಾಮೂಲಿ ಕೊಡ್ಬೇಕಾ? ಇಲ್ಲ ಸರ್. ಮತ್ತಿನ್ನೇನು? ನಾನೇನ್ ಕೇಳಲ್ಲ ಸರ್. ಏನ್ ಕೇಳಲ್ಲ? ನೀವು ಚೆನ್ನಾಗಿದ್ದೀರಾ ಅಂತ ಕೇಳಲ್ಲ ಸರ್. ಓ ಅಂದ್ರೆ ಬಡ್ಡೆ ತವಕ್ಕೆ ನಾನ್ ಚೆನ್ನಾಗಿರೋದು ಇಷ್ಟ ಇಲ್ಲ. ನಾನ್ ಚೆನ್ನಾಗಿಲ್ದೆ ಹೋದ್ರೆ ಚೆನ್ನಾಗಿಲ್ವಾ ಸಾರ್ ಅಂತ ಕೇಳ್ತೀರಾ? ಸರ್ ನಾನು ಹಾಗಂತ ಕೇಳಿಲ್ವಲ್ಲ ಸರ್. ನೀನೇನೇ ಹೇಳಿದ್ದು, ನೀವ್ ಚೆನ್ನಾಗಿದ್ದೀರಾ ಅಂತ ಕೇಳಲ್ಲ ಅಂತಂದ್ರೆ ನೀವ್ ಚೆನ್ನಾಗಿಲ್ವಾ ಅಂತ ಕೇಳ್ತೀನಿ ಅಂತ ತಾನೇ ಅರ್ಥ? ಸರ್ ನಾನು ಹಾಗಂತ ಕೇಳಲ್ಲ, ಬಿಟ್ಬಿಡಿ ಸರ್. ಅಲ್ಲಯ್ಯ, ನಾನು ಈ ಕಾಲೇಜಲ್ಲಿ ಸೀನಿಯರ್ ಮೋಸ್ಟ್ ಲೆಕ್ಚರರ್. ನಾನು ಎದುರುಗಡೆ ಬಂದ್ರೆ ನನ್ನ ಏನು ಕೇಳಲ್ಲ ಅಂತೀಯಾ? ಸರ್ ಹಾಗಂತ ಕೇಳಲ್ಲ, ನಿಮ್ ಕಾಲ್ ಹಿಡಿತೀನಿ, ಬಿಟ್ಬಿಡಿ ಸರ್. ನಾನು ಹೋಗ್ಬೇಕು. ಈಗ ತಾನೇ ನೀನೇ ಹೇಳಿದ್ದು ನಿಮ್ಮನ್ನೇನು ಕೇಳಲ್ಲ ಅಂತ. ಸರ್ ಬಿಟ್ಬಿಡಿ ಸರ್. ಬಿಟ್ರೆಲ್ಲ ಹೋಗ್ತೀಯಾ? ಮನೆಗೆ ಹೋಗ್ತೀನಿ ಸರ್. ಅಯ್ಯೋ ಮುಂದೆ ಕ್ಲಾಸ್ ಇಲ್ವಾ? ಇದೆ ಸರ್. ಮತ್ ಮನೆಗೆ ಯಾಕೆ ಹೋಗ್ತೀಯಾ? ಸರ್ ಬಿಟ್ಬಿಡಿ, ನಿಮ್ ಕಾಲ್ ಬೈತೀನಿ. ಕ್ಲಾಸ್ ಬಿಟ್ಟು ಮನೆಗೆ ಯಾಕಯ್ಯ ಹೋಗ್ತೀಯಾ? ಊಟಕ್ಕೆ ಹೋಗ್ತೀನಿ. ಮುಂದೆ ತಿಂದು ತಿಂದು ಹಿಂಗಾಗಿದೆ, ಇನ್ನೂ ತಿನ್ನಕ್ ಹೋಗ್ತೀಯಾ? ತಡ್ಕೊಳಕ್ಕಾಗಲ್ಲ, ನನ್ನ ತಲೆ ಚಿಟ್ಟಿದ್ದಾರೆ. ಬಿಟ್ಬಿಡಿ. ನಿಂತ್ಕೊಳ್ಳಯ್ಯ. ಲವ್ ನೀರಿದ್ದ ತಲೆ ಮೇಲೂ ಇರೋ ಬಿಸಿ ಆಗ್ಬಿಟ್ಟೈತೆ. ಯಾಕೋ ಏನಾಯ್ತು ಮಗ? ಲವ್ ಆ ಭುಜಂಗ ಏನತ್ರ ತಪ್ಪಿಸ್ಕೊಂಡ್ ಬರೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ಹೇಳೋದು ಭುಜಂಗ ಯಾಕಣೋ? ಅಯ್ಯೋ ಸಿಕ್ಕ್ರ ತಲೆ ತಿಂದಾಕ್ಬಿಡ್ತಾನ ಕಣೋ. ಇವತ್ತ ಮಾತಾಡ್ಸದ್ ಬೇಡ ಕಣ. ನೀನ್ ಮಾತಾಡ್ಸಿಲ್ಲ ಅಂದ್ರೆ ಅವ್ನು ಮಾತಾಡಲ್ವಾ? ಅವನೇ ಹುಡುಕೋ ಬಂದ್ ಮಾತಾಡಿಸ್ತಾನೆ. ಇವತ್ತು ಅವನಿಗೆ ರಿವರ್ಸ್ ಗೇರ್ ಹಾಕಿ ತಲೆ ತಿನ್ಬೋಣ. ರಿವರ್ಸ್. ಏಯ್ ನಕ್ಷತ್ರ ನೋಡು. ಎಲ್ಲೋ? ಲೆಫ್ಟ್ ಓ ಅಲ್ಲ. ಏನ್ರ ನೀವು? ನಾನು ಕಾಲೇಜಿನ ಸೀನಿಯರ್ ಮೋಸ್ಟ್ ಲೆಕ್ಚರರು. ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಹೋಗ್ತಾ ಇದ್ರೆ ಗುಡ್ ಮಾರ್ನಿಂಗ್ ಹೇಳದೆ ಮಾತು ಆಡಿಸ್ದೆ ಅವ್ನು ತಿರುಗಿಸ್ಕೊಂಡು ಆಕಾಶ ನೋಡ್ತಾ ಇದ್ದೀರಾ. ನಿಮ್ಮನ್ನ ಹಿಂಗೆ ಬಿಟ್ರೆ ಸುಧಾರಣೆ ಆಗಲ್ಲ. ನಿಮ್ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಏನ್ ಬೇಡ? ಆಕ್ಷನ್ ತಗೋಬೇಡಿ ಸರ್. ಮತ್ತಿನ್ನೇನು ಆಕ್ಷನ್ 500 ತಗೊಳಕಾಗುತ್ತೆ? ನೀವು ಸಿಕ್ಕಿದಿ ಸಲ ನಾವೇ ತಗೋತೀವಿ ಸಾ. ಅಂದ್ರೆ ನಿಮ್ ಮಾತಿನ ಅರ್ಥ ನಾನು ನಿಮಗೆ ತಲೆನೋವಂತನಾ? ಹಂಗಲ್ಲ ಸರ್, ನೀವ್ ಇಲ್ಲಿ ಮಾತಾಡ್ತಾ ನಿಂತ್ರೆ ಕ್ಲಾಸಿಗೆ ಟೈಮ್ ಆಗುತ್ತೆ. ಬನ್ನಿ ಸರ್. ಅದು ನನ್ನ ಕ್ಲಾಸು, ನಂಗೆ ಗೊತ್ತು ಕಣಯ್ಯ. ನಾವು ಜ್ಞಾಪಿಸ್ತಾ ಇದೀವಿ ಸಾ. ಓ ಅಂದ್ರೆ ನಾನ್ ಮರಗುಳಿ ಅಂತ ನೀನ್ ಹೇಳೋದು?
ನಿಮ್ಮನ್ನ ಕ್ಲಾಸಿಗೆ ಕರ್ಕೊಂಡು ಹೋಗೋಣ ಅಂತ ಸರ್. ಓ ಅಂದ್ರೆ ನಾನು ಕ್ಲಾಸಿಗೆ ಬರಲ್ಲ ಅಂತ ಅನುಮಾನ ನಿಮ್ಗೆ? ಒಂದೊಂದ್ಸತಿ ನೀವು ಪಕ್ಕದ ಕಾಲೇಜ್ ಹೋಗ್ಬಿಡ್ತೀರಲ್ಲ ಸರ್. ಅಲ್ಲೂ ಪಾಠ ಮಾಡ್ತೀನಿ ಕಣಯ್ಯ. ಹೌದಾ ಹ್ಮ್. ಸರ್ ಇದು ಪಾರ್ಟ್ ಟೈಮ್ ಅದು ಫುಲ್ ಟೈಮ್ ಸರ್? ಅದು ಪಾರ್ಟ್ ಟೈಮ್, ಇದು ಫುಲ್ ಟೈಮ್. ಸಂಬಳ ಎಷ್ಟು ಸರ್? ಎರಡು ಕಡೆ ಸೇರಿ 3692 ರೂಪಾಯಿ 80 ಪೈಸಾ PF ಕಟ್ ಮಾಡಿ. ಫ್ಯಾಮಿಲಿ ಮೇಂಟೈನ್ ಆಗುತ್ತೆ ಸರ್? ಎಷ್ಟ್ ಜನ ಹೆಂಡ್ತೀರಿ ಸರ್? ಎಷ್ಟ್ ಜನ ಮಕ್ಳು ಸರ್? ಎಷ್ಟು ಸರ್? ಎಣ್ಣೆ ಎಷ್ಟು ಸರ್? ಫೀಸ್ ಎಷ್ಟು ಸರ್? ಡೊನೇಷನ್ ಎಷ್ಟು ಸರ್? ಅಯ್ಯ ಸುಮ್ನಿರಯ್ಯ. ಇಷ್ಟರಲ್ಲೇ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ನಾನೇ ಊರೆಲ್ಲ ಸಾಲ ಮಾಡ್ಕೊಂಡು ತಿರುಗ್ತಾ ಇದ್ದೀನಿ. ಬೆಳಿಗ್ಗೆ ನನಗೆ ತಲೆ ತಿಂತೀರ.